ಚಾಮರಾಜನಗರ ಜಿಲ್ಲೆಯ ಶಾಗ್ಯ ಗ್ರಾಮದ ಕಾವೇರಿ ವನ್ಯಧಾಮದಲ್ಲಿ ನಡೆದಿರತಕ್ಕಂಥ ಶೂಟೌಟ್ ಪ್ರಕರಣ ಬಹಳ ದೊಡ್ಡ ಮಟ್ಟದ ತಿರುವುಗಳ ಮೇಲೆ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ನಿನ್ನೆಯಿಂದಲೂ ಕೂಡ ಸಾಕಷ್ಟು ವಿವಾದಗಳು, ಅನುಮಾನಗಳು ಈ ಒಂದು ಪ್ರಕರಣದಲ್ಲಿ ವ್ಯಕ್ತ ಆಗಿರ್ತಕ್ಕಂಥದ್ದು. ನಿನ್ನೆ ಬೆಳಿಗ್ಗೆ 5:30 ವೇಳೆಗೆ ನಡೆದಂತಹ ಈ ಶೂಟೌಟ್ ಪ್ರಕರಣ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ತಾರ್ಕಿಕ ಅಂತ್ಯವನ್ನು ಕಂಡಿಲ್ಲ. ಇಲ್ಲಿವರೆಗೂ ಕೂಡ ಬರೀ ಅನುಮಾನಗಳು ಮತ್ತು ಆಕ್ರೋಶ ಮತ್ತು ವಿವಾದಗಳಿಂದಲೇ ಕೂಡ ಕಾಣ್ತಾ ಇರತಕ್ಕಂತಹದ್ದು. ಬೆಳಗ್ಗೆಯಿಂದಲೂ ನಿನ್ನೆಯಿಂದಲೂ ಕೂಡ ಏನು ಕುಟುಂಬಸ್ಥರು ಭಾಳಷ್ಟು ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥದ್ದು. ಅನೂರಿನಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಇತ್ತ ಮೈಸೂರಿನ KR ಆಸ್ಪತ್ರೆಯಲ್ಲಿರ್ತಕ್ಕಂಥ ಶವಾಗಾರದಲ್ಲಿ ಮೃತದೇಹಗಳಿದ್ದು ಬೆಳಗ್ಗೆಯಿಂದಲೂ ಕೂಡ ಏನು ಸಾಕಷ್ಟು ಮನವೊಲಿಸುವಂತಹ ಪ್ರಯತ್ನವನ್ನು ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಮೃತರ ಕುಟುಂಬಸ್ಥರ ಬಳಿ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಪಟ್ಟು ಬಿಡದಂತಹ ಏನು ಕುಟುಂಬಸ್ಥರು ತಮ್ಮ 3 ಬೇಡಿಕೆಗಳೇನಿದ್ದಾವೆ, ತಲಾ 2 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು, ಆನಂತರದಲ್ಲಿ ಏನು ಸರ್ಕಾರಿ ಹುದ್ದೆಯನ್ನು ಕೊಡಬೇಕು ಕುಟುಂಬದ ಒಬ್ಬರಿಗೆ, ಮತ್ತು ಏನು 7 ಜನ ಶೂಟೌಟ್ ಪ್ರಕರಣದಲ್ಲಿ ಏನು ಭಾಗಿಯಾಗಿದ್ದಂತಹ ಸಿಬ್ಬಂದಿಗಳು, ಅಧಿಕಾರಿಗಳು ಅವರ ತಲೆದಂಡ ಆಗಬೇಕು, ಅವರ ಮೇಲೆ ಕಾನೂನು ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯಕ್ಕೆ ಬಿಗಿಪಟ್ಟನ್ನು ಹಾಕ್ಕೊಂಡಿದ್ರು. ಆನಂತರದಲ್ಲಿ ಏನು ಖುದ್ದಾಗಿ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಹಾಗೂ ಅನೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ರವರು ಖುದ್ದಾಗಿ ಕುಟುಂಬಸ್ಥರ ಬಳಿ ಫೋನ್ ಕರೆಯ ಮೂಲಕ ಮಾತನಾಡಿ ಅವರ ಮನವೊಲಿಕೆಯನ್ನು ಮಾಡಿರ್ತಕ್ಕಂಥದ್ದು. ಮನವೊಲಿಕೆ ಈಗ ಸಕ್ಸಸ್ ಕೂಡ ಆಗಿದ್ದು, ಬಾಕಿ ಇದ್ದಂಥ ಪೀಟರ್ ಮೃತದೇಹದ ಪಂಚನಾಮೆಗೂ ಕೂಡ ಕುಟುಂಬಸ್ಥರು ಸಹಿಯನ್ನು ಹಾಕಿ ಪಂಚನಾಮೆ ಮರಣೋತ್ತರ ಪರೀಕ್ಷೆಗೂ ಕೂಡ ಒಪ್ಪಿಗೆಯನ್ನು ಸೂಚಿಸಿರ್ತಕ್ಕಂಥದ್ದು. ಈಗಾಗಲೇ 3 ದೇಹಗಳ ವೈಜ್ಞಾನಿಕ ಪರೀಕ್ಷೆ ನಡೆದು ಮತ್ತು ಮರಣೋತ್ತರ ಪರೀಕ್ಷೆಗೂ ಕೂಡ ನಡೆದು ಈಗ ಮುಕ್ತಾಯ ಆಗಿರ್ತಕ್ಕಂಥದ್ದು. ಹಂಪದ ಆಧಾರದ ಮೇಲೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದರೆ ಅನೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಅವರು ವೈಯಕ್ತಿಕವಾಗಿ 10 ಲಕ್ಷಗಳ ಒಂದು ಹಣವನ್ನು ಘೋಷಣೆ ಮಾಡಿದ್ದಾರೆ. ಒಟ್ಟು 15 ಲಕ್ಷ ರೂಪಾಯಿ ಮತ್ತು ಇನ್ನೇನು ಅವರ 2 ಏನು ಬೇಡಿಕೆಗಳಿವೆ, ಶೂಟೌಟ್ ಮಾಡಿದಂತಹ ಸಿಬ್ಬಂದಿಗಳ ಮೇಲೆ ಕ್ರಮ ಆಗಬೇಕು ಅನ್ನುವಂಥದ್ದು ಮತ್ತು ಸರ್ಕಾರಿ ಹುದ್ದೆ, ಈ ಎಲ್ಲದನ್ನು ಕೂಡ ಸರ್ಕಾರಕ್ಕೆ ಗಮನಕ್ಕೆ ತಂದು ಆ 2 ಭರವಸೆಗಳನ್ನು ಕೂಡ ಈಡೇರಿಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಭರವಸೆಗಳನ್ನು ಕುಟುಂಬಸ್ಥರಿಗೆ ಅನೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಕೊಟ್ಟಿರ್ತಕ್ಕಂಥದ್ದು. ಈಗ ಮಂಜುನಾಥ್ ಅವರ ಭರವಸೆಯ ಆಧಾರದ ಮೇಲೆ ಕುಟುಂಬಸ್ಥರು ಎಲ್ಲದಕ್ಕೂ ಕೂಡ ಒಪ್ಕೊಂಡಿದ್ದಾರೆ. ಈಗ ಅನೂರಿನತ್ತ ಆ ಮೃತದೇಹಗಳು ಕೂಡ ಹೋಗ್ಲಿಕ್ಕೆ ಸಿದ್ಧತೆ ಆಗ್ತಾ ಇರತಕ್ಕಂತಹದ್ದು. ಅನೂರಿಗೆ ಮೃತದೇಹಗಳು ಹೋದ ಮಾತ್ರಕ್ಕೆ ಈ ಒಂದು ಪ್ರಕರಣಕ್ಕೆ ಆ ಕುಟುಂಬಸ್ಥರು ಇತಿಶ್ರೀ ಆಡ್ತಾರೆ ಅಂತ ಹೇಳಿದ್ರೆ ಅದು ಕೂಡ ತಪ್ಪಾಗುವಂಥದ್ದು. ಯಾಕಂದರೆ ನಾಳೆಯೂ ಕೂಡ ಅವರು ಸರ್ಕಾರದಿಂದ ಬರುವಂತಹ ಪರಿಹಾರ ಹಾಗೂ ಅನುಕಂಪದ ಪರಿಹಾರ ಇರ್ಬೋದು ಮತ್ತು ಅನೂರು ಮಂಜುನಾಥ್ ಅವರು ನೀಡ್ತೀನಿ ಅಂತ ಹೇಳಿರ್ತಕ್ಕಂತಹ ಪರಿಹಾರದ ಮೊತ್ತ ಆಗಿರ್ಬೋದು, ಅಲ್ಲದೆ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ತಲೆದಂಡ ಇದೆಲ್ಲವನ್ನು ಕೂಡ ಮನದಲ್ಲಿಟ್ಕೊಂಡು ನಾಳೆಯೂ ಕೂಡ ಅಲ್ಲಿ ಅಂತ್ಯ ಸಂಸ್ಕಾರ ಆಗುವವರೆಗೂ ಕೂಡ ಸಾಕಷ್ಟು ಪ್ರತಿಭಟನೆಯನ್ನು ನಡೆಸುವಂತಹ ಸಾಧ್ಯತೆಗಳು ಕೂಡ ಇರುವಂತಹದ್ದು. ಈ ಕಾರಣಕ್ಕಾಗಿಯೇ ಈ ಒಂದು ಪ್ರಕರಣ ಮತ್ತಷ್ಟು ನಾಳೆಯೂ ಕೂಡ ತಿರುವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು.